ಕ್ವಶನ್ ಅದ ಸರ್, ಒಂದು ರೈತರ ಬಗ್ಗೆ ಒಂದು ಕ್ವಶನ್ ಅದ, ನಿಮಗೆ ಕೇಳ್ಬೋದಾ? ಕೇಳ್ರಿ ಸರ್. ಸರ್, ರೈತರ ಮಕ್ಕಳಿಗೆ ಹೆಣ್ಣು ಕೊಡ್ತಿಲ್ಲ, ಯಾಕೆ? ರೈತರ ಮಕ್ಕಳಿಗೆ ಹೆಣ್ಣು ಯಾಕೆ ಕೊಡಲ್ಲ ಅಂದ್ರ ನೌಕರಿ ಬೇಡಕತ್ತಾರ. ಎಕ್ಸಾಕ್ಟ್ ಸರ್, ನೌಕರಿ ಬೇಡಕತ್ತಾರ, ಬರೀ ನೌಕರಿ ಹತ್ತಾರ. ಅವ್ರ ಮನ್ಯಾಗ ರೊಟ್ಟಿ ಇಲ್ಲ ಅಂದ್ರು ಬರೀ ನೌಕರಿ ಬೇಡ್ತಾರ. ಒಳ್ಳೆ ಮಾತು ಸರ್ ಇದು. ಯಾಕೆ ಸರ್, ಯಾಕೆ ಈಗ ನಮ್ಮ ಭಾರತಕ್ಕೆ ಪೂರ್ತಿ ಅನ್ನ ಹಾಕೋರೆ ರೈತರು. ಯಾಕೆ ಸರ್, ಯಾಕೆ ರೈತರಿಗೆ ಹೆಣ್ಣು ಕೊಡ್ತಿಲ್ಲ? ಹೆಣ್ಣು ಅದ್ರ ಸಂಬಂಧ ಈಗ ನೌಕರಿ 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 ಅಂತ ಅದಕ್ಕೆ ಬೆನ್ ಹಚ್ಚಿಬಿಟ್ರ. ಅದ್ರ ಸಂಬಂಧ ಎಲ್ಲರೂ ಒಂದು ಬ್ಯಾ ಅಂತಂದ್ರೆ ಒಟ್ಟು ಬ್ಯಾ ಅಂದ್ಬಿಟ್ಟಾವ. ಹೌದು ಸರ್. ಒಂದು ಒದರ್ತಲ್ಲ ಅವ್ಕರ್ ಬೆನೆ ಹತ್ತಿ ಬಿಟ್ಟಾವ. ನನಗ ನೌಕರಿ ನಿನಗ ನೌಕರಿ, ಯಾರಿಗೂ ನೌಕರಿ ಇಲ್ಲ. ಅವ್ರವ್ರ ದೈವ ನೋಡ್ಕೊಂಡು ರೈತರ ಮಾಡ್ಕೊಂಡ್ ತಿನ್ನೋರಂಗ ಕೊಟ್ರಂದ್ರ ಚಲೋನೇ ಆಗ್ತದ. ನಾವ್ ರೈತರೇವಿ. 5 ಕುರಿ ಹೊಲ ಇದ್ರು, 20 ಎಕರೆ ಹೊಲ ಇದ್ರು ಸಹಿತ ಹೆಣ್ಣು ಕೊಡಕ್ ತಯಾರಿಲ್ಲ. ನೌಕರಿ ಹತ್ತಾರ. ಹೌದು ಸರ್. ಯೋಗ್ಯತೆ ನೋಡಲ್ಲ, ಜಸ್ಟ್ ನೌಕರಿ ಕೊಟ್ಬಿಡ್ತೀವಿ ನಾವು. ಒಂದು ತೊಲಿ ಬಂಗಾರ ಹಾಕ್ರ ಸಹಿತ ದಿಕ್ಕಿರಾಗಲ್ಲ ಅಂತ ನೌಕರಿ ಹತ್ತಾರ. ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. ಅದು ಸತ್ಯ ಮಾತು ಸರ್ ಇದು. ಅದಕ್ಕೆ ನಾ ಎಲ್ಲರಿಗೂ ಅಂದ್ರೆ ಇವತ್ತು ಮಕರ ಸಂಕ್ರಾಂತಿ ಇರೋದ್ರಿಂದ ರೈತರ ಟಾಪಿಕ್ ತಗೊಂಡಿದೀವಿ ಸರ್ ನಾವು. ಅದಕ್ಕೆ ಅಂದ್ರೆ ರೈತರು ಅಂದ್ರೆ ಇಡೀ ಭಾರತಕ್ಕೆ ಅನ್ನ ಹಾಕ್ತಾರೆ ಸರ್ ರೈತರು. ಅವ್ರು ದುಡಿದ್ರೇನೆ ನಾವೆಲ್ಲ ತಿನ್ಬೇಕು ಉಣ್ಬೇಕು. ಅಂತವ್ರಿಗೆ ಯಾಕೆ ಹೆಣ್ಣು ಕೊಡ್ತಿಲ್ಲ ಅಂತ ನಮ್ದೊಂದು ಆತರ ಸರ್. ಅದೇ ರೀ, ನೌಕರಿ ಎಲ್ಲ ಹೆಣ್ಣು ತಂದೆ ತಾಯಂದ್ರಿಗೆ ನೀವ್ ಏನ್ ಹೇಳ್ತೀರಿ? ಏನ್ ಹೇಳೋದೈತ್ರಿ, ಅವ್ರು ಬರೀ ಅವ್ರು ನೌಕರಿ ಆರಾಮಿರ್ಬೇಕು, ಶಿಸ್ತಿರ್ಬೇಕು, ಇದೇ ಒಂದು ಹೇಳಿಕೆ ಅವ್ರು. ಮತ್ತೇನು ಹೊಲಕ್ಕೆ ಹೋಗ್ಬಾರ್ದು, ಕುರ್ಪಿ ತೋಡ್ ಸರಿಗೆ ಹೋಗ್ಬಾರ್ದು, ಕೂತ್ಕೊಳ್ಬೇಕು. ನಮ್ಮ ಹೊಲನೇ ಹೋಗಲ್ಲ, ಒಟ್ಟು ನೌಕರಿದವ್ರು ಕೊಡ್ತೀವಿ. ರೈತರ ಬಗ್ಗೆ ಲೈಕ್ ಆತರ ಸರ್. ಈ ನೌಕರಿದಾರ ಒಬ್ಬವ ಅನಾಥರು ಸೇರಿಸ್ತಾರ ಸರ್. ಸೇರಿಸ್ತಾರ. ವೃದ್ಧಾಶ್ರಮ, ಅನಾಥಾಶ್ರಮ ಬಿಟ್ಬಿಡ್ತಾರೆ ಸರ್. ಅವ್ರಿಗೆ ಲೈಫ್ ಎಂಜಾಯ್ಮೆಂಟ್ ಬೇಕು ಅವ್ರಿಗೆ. ಹೌದೌದು. ಬಾಂಧವ್ಯಗಳಿಗೆ ಬೆಲೆ ಇಲ್ಲ ಅವ್ರ ಹತ್ರ. ಹೌದು, ಬೆಲೆನೇ ಇಲ್ಲ ಅವ್ರ. ರೈತರ ಮಕ್ಕಳು ಹೆಂಗಂದ್ರ ಎಲ್ಲಾ ಅಕ್ಕ ತಂಗಿ ಅಣ್ಣ ತಮ್ಮ ಕುಟುಂಬ ಅಂತ ಹೇಳಿ ಬೆಳೆಯೋ ರೈತರ ಮಕ್ಕಳು. ನಾವ್ ರೈತರು 100,000 ಸುಳ್ಳು ಹೇಳಿ ಒಳ್ಳೆ ಹುಡುಗರಿದ್ರೆ ಹೆಣ್ಣು ಕೊಡ್ಸಾಕತ್ತೀವಿ. ಅಲ್ಲಿ ಒಳ್ಳೆ ಕೆಲಸ ಸರ್. ರೈತರ ಜೊತೆ ನಾವು ನಿಲ್ಲಲ್ಲ ಸರ್, ಅವ್ರ ಜೊತೆ ಅವ್ರು ರೈತರ ಜೊತೆ ನಾವು ನಿಲ್ಲಲ್ಲ. ಎಲ್ಲರಿಗೆ ಎಲ್ಲಾ ತಾಯಂದ್ರು ಹೇಳೋಣ, ಎಲ್ಲಾ ತಾಯಂದ್ರು ರೈತರ ಮಕ್ಕಳಿಗೆ ಹೆಣ್ಣು ಕೊಡ್ರಿ. ರೈತರ ಮಗನಿಗೆ ಇದೇ ಸಿಂದಗಿ ಊರದೇ ಒಂದು 5 ಎರಡಕ್ಕ ಎಂಗೇಜ್ಮೆಂಟ್ ಮಾಡಿಸ್ದೇವು. ಕೊಡ್ರಿ ಚಲೋ ಆತ ಹೇಳಿ ಕೊಟ್ರ ಅವ್ರು. ಈಗ ಮತ್ ಮಲಗಣದಾಗ ಇದು ಏನೋ ಸೋನೆ ತಿಂಗಳತ್ತ ಇದು ಅಮಾಸ್ ದಾಟ್ಲಿ ಮತ್ ಕೊಡ್ಸಂದ್ರ ಮತ್ ಕೊಡ್ಸಕ್ ತಯಾರಾಗಿವಿ. ಒಳ್ಳೆ ಕೆಲಸ. ರೈತರ ಜೊತೆ ನಾವೆಲ್ಲ ನಿಲ್ಲಲ್ಲ ಸರ್, ರೈತರ ಜೊತೆ ನಾವೆಲ್ಲ ನಿಲ್ಲನ. ಸರ್, ನಮ್ದು ಚಾನಲ್ ಇದೆ, ಸ್ವಲ್ಪ ಕೈ ಸ್ಟಾರ್ಟ್ ಮಾಡಿ. UK ಟಾಕ್ಸ್ ಅಂತ ಹೇಳಿ ಚಾನಲ್ ಇದೆ ಸರ್ ನಮ್ದು. ನಿಮ್ದೆಲ್ಲ ವಿಡಿಯೋ ಅದ್ರಲ್ಲಿ ಹಾಕ್ತಿವಿ. ಸಾಯಂಕಾಲ ಬರುತ್ತೆ, ಇನ್ಸ್ಟಾಗ್ರಾಮ್ ಅಲ್ಲಿ ಬರುತ್ತೆ, ಯೂಟ್ಯೂಬ್